ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಟ್ಸ್ ಮೈ ಬರ್ತ್ಡೇ ಟುಡೇ. ಹ್ಯಾಪಿ 20 ಟು ಮೀ. ಸೊ ಇವತ್ತು ಏನೇನಾಗುತ್ತೆ ಎಲ್ಲನೂ ರೆಕಾರ್ಡ್ ಮಾಡ್ತೀನಿ. ಇವತ್ತಂತೂ ಫುಲ್ ಕ್ಲಾಸಸ್ ಇದೆ ನಮಗೆ. ಬೆಳಗ್ಗೆಯಿಂದ ಫ್ರೈಡೇಸ್ ಅಂದರೆ ನಮಗೆ ಹೆಕ್ಟಿಕ್ ಡೇ ಕಾಲೇಜಲ್ಲಿ. ಸೊ ಇವಾಗೆಲ್ಲ ಕೂತಿದ್ದೀವಿ, ಲ್ಯಾಬ್ ಇತ್ತು, ಲ್ಯಾಬಲ್ಲಿ ಕೂತಿದ್ದೀವಿ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಬಂಕ್ ಮಾಡಿಬಿಟ್ಟಿದ್ದೀವಿ ಗೈಸ್. ಸೊ ಇವಾಗ ರಜಾನೂ ಹಾಕೋಕ್ಕಾಗಲ್ಲ, ಅಟೆಂಡೆನ್ಸ್ ಶಾರ್ಟೇಜ್, ಹೋಗಲೇಬೇಕು ಕಾಲೇಜ್ಗೆ, ಏನು ಮಾಡೋದಕ್ಕಾಗಲ್ಲ. ಸೊ ನಾನು ಕಾಲೇಜ್ಗೆ ಹೋಗಿ ಬರೋಷ್ಟರಲ್ಲಿ ನನಗೆ ಅಂತ ನಮ್ಮ ಅಕ್ಕ ಸರ್ಪ್ರೈಸ್ ಪ್ಲಾನ್ ಮಾಡಿದ್ಲು. ಸೊ ಐ ಆಮ್ ಸಮ್ವನ್ ಹು ಲೈಕ್ ಸರ್ಪ್ರೈಸಸ್. ತುಂಬ ಇಷ್ಟ ಆಗುತ್ತೆ ನಂಗೆ ಯಾರಾದ್ರು ಸರ್ಪ್ರೈಸ್ ಮಾಡಿದ್ರೆ. ಏನು ಅವ್ರು ಅಷ್ಟೊಂದು ನಮಗೆ ಅಂತ ಎಫರ್ಟ್ಸ್ ಹಾಕಿರ್ತಾರಲ್ಲ, ಅದಕ್ಕೆ ಮೇಯ್ನಾಗಿ ಖುಷಿ ಆಗೋದು. ಅದು ಹೆಂಗಾಗಿರಲಿ, ಚೆನ್ನಾಗಿರಲಿ, ಇಲ್ಲದೆ ಹೋಗಲಿ, ಬಟ್ ಒಬ್ಬರು ವ್ಯಕ್ತಿ ನಮಗೋಸ್ಕರ ಎಫರ್ಟ್ಸ್ ಹಾಕ್ತಾರೆ ಅಂತ ಅಂದಾಗ ಅದು ತುಂಬ ಖುಷಿ ಕೊಡುತ್ತೆ. ನಾನು ಈಗ ಅಂತಲ್ಲ, ನಂಗೆ ಎಷ್ಟೇ ವರ್ಷ ಆದರೂ ನನಗೆ ಸರ್ಪ್ರೈಸಸ್ ಅಂತ, ಬರೀ ಸರ್ಪ್ರೈಸ್ ಅಂತ ಅಲ್ಲ, ಏನೇ ಆಗಲಿ ನಮಗೋಸ್ಕರ ಯಾರು ಏನಾದ್ರು ಮಾಡ್ತಾರೆ ಅಂದರೆ ತುಂಬ ಸ್ಪೆಷಲ್ ಅಂತ ಅನ್ಸುತ್ತೆ. ಸೊ ಐ ಲವ್ ಥಿಂಗ್ಸ್ ಲೈಕ್ ದಿಸ್. ಎಷ್ಟೊಂದು ಜನಕ್ಕೆ ಏನಕ್ಕೆ ಇವೆಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಅನ್ಸ್ಬೋದು, ಬಟ್ ಅವ್ರ ಪರ್ಸ್ಪೆಕ್ಟಿವಲ್ಲಿ ಅವ್ರು ರೈಟ್ ಆ್ಯಂಡ್ ರಾಂಗ್ ಅಂತ ಹೇಳಲ್ಲ. ಬಟ್ ಐ ಆಮ್ ಸಮ್ವನ್ ಹೂ ಫಾಲೋಸ್ ಯು ಓನ್ಲಿ ಲಿವ್ ಒನ್ಸ್ ಅಂತ. ಸೊ ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ನಂಗನ್ಸುತ್ತೆ. ಲೈಟ್ ತೆಗೀಗ. ಎದೆಯ ಒಳಗೆ ಬಲಗಾಲಿಟ್ಟು ಬಂದೆ ನೀನು, ಎಂದೂ ಇರದ ಒಂದು ಖುಷಿಯ ತಂದೆ ನೀನು. ತನಗೆ ನಿಂತು ನಿನ್ನಯ ಅಲಿಗೆ ಕರಗಿ ಹೋದ ಶಿಲೆಯಾದೆ ನಾನು. ಸಕ್ಕರೆದ ಗುಣ ಚೆಲುವೆ, ನಿನಗೆ ಸೋತೆ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಸಂಪು. ಮೇನ್ ಕ್ರೆಡಿಟ್ಸ್ ನಿನಗೆ ಹೋಗೋದು ಎಲ್ಲ. ಇಷ್ಟೆಲ್ಲ ಮಾಡೋದಕ್ಕೆ ನೀನು ಎಷ್ಟು ಎಫರ್ಟ್ಸ್ ಹಾಕಿರ್ತೀಯ ಅಂತ ನನಗೆ ಗೊತ್ತು. ಬಟ್ ಎನಿವೇ, ಸಿಸ್ಟರ್ ಡ್ಯೂಟಿ ನೀನು ಮಾಡಲೇಬೇಕು ಇದನ್ನೆಲ್ಲ. ಅದು ನಮ್ಮ ಅಕ್ಕ ಅಂದಮೇಲೆ ನನಗೋಸ್ಕರ ಇಷ್ಟು ಮಾಡದೇ ಇರ್ತೀಯ, ಏನಾದರೂ ಮಾಡೇ ಮಾಡಿರ್ತೀಯ ಅಂತ ಗೊತ್ತಿತ್ತು. ಬಟ್ ದಿಸ್ ಇಯರ್ ಯು ಡಿಡ್ ಇಟ್ ಸೋ ವೆಲ್. ಇಟ್ ಮೇಡ್ ಮಿ ಫೀಲ್ ಸೋ 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 ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್ ಸಂಪುಮ್ಮ. ಸಕ್ಕರೆದ ಗುಣ ಚೆಲುವೆ, ನಿನಗೆ ಸೋತೆ ನಾನು. I don't know how many of them can feel this, but ನನಗೆ ಬರ್ಡೇ ಅಂತ ಅಂದರೆ ಅದೊಂಥರ ಮಿಕ್ಸ್ಡ್ ಫೀಲಿಂಗ್, ಮಿಕ್ಸ್ಡ್ ಎಮೋಷನ್. ಯಾಕಂತ ಅಂದರೆ ಅವತ್ತು ನಮಗೆ ಎಷ್ಟು ಜನ ಗೊತ್ತಿರ್ತಾರೋ ಇಲ್ವೋ, ಚೆನ್ನಾಗಿರ್ತೀವೋ ಇಲ್ವೋ ಅವ್ರ ಜೊತೆ, ಬಟ್ ಅವ್ರು ಎಷ್ಟೊಂದು ನಂಗೆ ಗೊತ್ತಿಲ್ಲದೆ ಇರೋರೆಲ್ಲ ವಿಶ್ ಮಾಡಿರ್ತಾರೆ ಅವತ್ತು. ಐ ಫೀಲ್ ಸ್ಪೆಷಲ್. ಯಾಕಂದರೆ ನಮಗೆ ಅಂತ ಅವ್ರ ಬ್ಯುಸಿ ಲೈಫಲ್ಲಿ ಟೈಮ್ ತೊಗೊಂಡು ವಿಶ್ ಮಾಡ್ತಾರಲ್ಲ, ಅದಕ್ಕೆ. ಅದ್ರ ಜೊತೆ ವಯಸ್ಸಾಯ್ತಲ್ಲ ಅಂತಲೂ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಗೈಸ್. ಚೈಲ್ಡ್ಹುಡ್ ಬರ್ಡೇ ಇಸ್ ಸಮಥಿಂಗ್ ಐ ರಿಮೆಂಬರ್. ಚೆನ್ನಾಗಿತ್ತು ಆಗಿನ ಡೇಸ್. ಏನೂ ಗೊತ್ತಾಗ್ತಾ ಇರಲಿಲ್ಲ, ಜಸ್ಟ್ ಮನೇಲಿ ಹೇಳ್ತಿದ್ವಿ ನಮ್ಮ ಬರ್ಡೇಗೆ ಅವ್ರು ಬರ್ಬೇಕು, ಇವ್ರು ಬರ್ಬೇಕು. ನಾವೇ ನಮ್ಮ ಫ್ರೆಂಡ್ಸ್ನ ಇನ್ವೈಟ್ ಮಾಡ್ಕೊಂಡು ನನ್ನ ಬರ್ಡೇಗೆ ಬಾ ಅಂತ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದೇನು. ಬಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಆ್ಯಸ್ ಯು ಗ್ರೋ ಅಪ್ ಯು ಬಿಕಮ್ ರೆಸ್ಪಾನ್ಸಿಬಲ್. ಆಮೇಲೆ ಇನ್ನೊಂದು ರಿಯಲೈಸ್ ಆಗೋದೇನೆಂದರೆ ಯು ನಾಟ್ ಅ ಕಿಡ್ ಎನಿಮೋರ್ ಅನ್ನೋದು.
बर्थडे टू यू जी, केक शेक है तो फिर बुलाओ जी, ऐसे होते रहोगे हमको उससे क्या मतलब बताओ जी। हैप्पी बर्थडे टू यू हाँ जी, इस पे इतने खुश क्यों हो है भाई, तुम तो बरसों पहले ही निकल चुके हो, तो बर्थडे वाला नाटक ये क्यों है भाई। कैंडल शैंडल फूंक से बुझा के, बेसुरों की भीड़ फालतू में लगवा के, बर्थडे वाला सॉन्ग जोर जोर से गवाते हो, हमसे ताली शाली का हजामत करवाते हो। ये सब नौटंकी फिर भी चलो झेल लें, केक शेक को स्टार्टर्स भर भर के आए प्लेट में, घर जाके फिर से डिनर न मंगवाना हो, चूहे ना दौड़े पेट में रात के 1:45। हैप्पी बर्थडे टू यू जी, सोच समझ के इनवाइट। There is no better friend than a sister, and there is no better sister than you. I love you. Happy birthday Sonuma, let all your desires come true, really missing you a lot. Let's catch up soon, lots of love. ಹಾಯ್ ಸಂತೃಪ್ತಿ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಯಾವಾಗಲೂ ಹಿಂಗೆ ನಗ್ನಗ್ತಾ ಖುಷಿಯಾಗಿರು, ಬೇರೆಯವ್ರನ್ನ ನಗಿಸ್ತಾ ಹಿಂಗೆ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರು. ಐ ಲವ್ ಯು. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಯಾವಾಗಲೂ ಖುಷಿಯಾಗಿರು, ನಗ್ನಗ್ತಾ ಇರು, ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ನಿನ್ನನ್ನು ಬಿಟ್ಟು ಯಾವತ್ತೂ ಎಲ್ಲೂ ಹೋಗಲ್ಲ, ನಾನು ಲೈಫ್ ಲಾಂಗ್ ನಿನ್ನ ಜೊತೆನೇ ಇರ್ತೀನಿ. ಸೊ ಖುಷಿಯಾಗಿರು. ಈ ವರ್ಷ ನಿನಗೆ ನಿನ್ನ ಬರ್ಡೇ ದಿನ ಒಂದು ಒಳ್ಳೆ ಖುಷಿ ಸಿಗಲಿ, ಯಾವಾಗಲೂ ನಗ್ನಗ್ತಾ ಇರು, ಯಾವತ್ತೂ ಬೇಜಾರಾಗಬೇಡ. ಐ ಲವ್ ಯು ಸೋ ಮಚ್ ಅಪ್ಲು, ಐ ಲವ್ ಯು. ಹ್ಯಾಪಿ ಬರ್ತ್ಡೇ ಸಾಯ್. ಹುಟ್ಟುಹಬ್ಬದ ಶುಭಾಶಯಗಳು ಸಂತೃಪ್ತಿ ಸತ್ಯನ್. ಬರ್ಡೇ ಸನ್, ಹ್ಯಾಪಿಯೆಸ್ಟ್ ಬರ್ಡೇ ಸನ್, ಯಾವಾಗಲೂ ಖುಷಿಯಾಗಿರು. That I could cough out my emotions in a healthy manner and just become the right person that actually matters. Every day I drive my car to my little job, find some peace in the stations, but after a while, but I wish there was a song with your name as the title. I wish there was a song with your name as the title. To embrace, wonder why I'm so opposite, I'm so backwards, I'm upside down, I'm such a clown. I've got no frown on my little face. Why am I so freaking cute sometimes? Yeah, such drama queen, such drama queen, and I wish there was a song that I could make that'll make you strong.
ನೋಡಿ ನೋಡಿ ಚೆನ್ನಾಗಿ ಬರ್ತೈತೆ ತೆಗೆ ನಾ ಹಿಂಗೆ ಬರ್ಕತ್ತೆ ತೆಗಿತಾರೆ. ನಾನೇ ನೋಡು ಕಾಣಿಸಲ್ಲ. ಟ್ರಿಕ್ ಮಾಡು ವಿಡಿಯೋ ಮಾಡ್ತಾವೆ. ಹ್ಞೂ ವಿಡಿಯೋ. ಚರ್ಚ್ ಹ್ಯಾಪಿ ಹ್ಯಾಪಿ ಬರ್ಡೇ ಟು ಯು. ಸಕ್ಕರೆ ಇವಾಗ ಅಲ್ಲಿಂದ ಲಂಚ್ಗೆ ಅಂತ ವಿಂಟೇಜ್ 1916 ಬಂದ್ವಿ. ಒಳಗೋಗಿ ನೋಡ್ಬೇಕು ಹೆಂಗಿದೆ ಅಂತ. ಆಕ್ಚುಲಿ ನಾನು ಇದನ್ನ ರೀಲ್ಸ್ ಅಲ್ಲಿ ನೋಡಿದ್ದು. ಐ ಕ್ವೈಟ್ ಲೈಕ್ ದ ಆಂಬಿಯನ್ಸ್. ಆಲ್ಸೋ ಫುಡ್ ಟೇಸ್ಟ್ ಮಾಡಿ ನೋಡ್ಬೇಕು ಹೆಂಗಿರುತ್ತೆ ಅಂತ. ಆಂಬಿಯನ್ಸ್ ಜೊತೆಗೆ ಫುಡ್ ಇಂಪಾರ್ಟೆಂಟ್ ಆಗುತ್ತೆ. ದ ಹೈಪ್ ವಾಸ್ ವರ್ತ್ ಅಂತ ಅನಿಸ್ತು. ಆಂಬಿಯನ್ಸ್ ಜೊತೆ ಫುಡ್ ಟೇಸ್ಟೆಡ್ ಸೋ ಗುಡ್. ನನಗಂತೂ ಪರ್ಸನಲಿ ತುಂಬ ಇಷ್ಟ ಆಯಿತು ಫುಡ್. So that's it for today's vlog. If you like this video, don't forget to like, share, comment and main agi subscribe ಮಾಡಿ support ಮಾಡಿ. Love.